ಸಾಧಕರನ್ನ ಕರೆಯೋ ಸಮಯ. ಗೋಕಾಕ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ನ ಮುಖ್ಯಸ್ಥರಾದ ಮಿಸ್ಟರ್ ಇಸ್ಮಾಯಿಲ್ ಕೆ ಗೋಕಾಕ್. ಮಿಡಲ್ ಕ್ಲಾಸ್ ಜನರಿಗೆ ಅಂಗೈಯಗಲ ಜಾಗ ತಗೋಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ತಾರೆ. ಅದರಲ್ಲೂ ಸಿಟಿಗಳಲ್ಲಿ ಜಾಗ ಖರೀದಿ ಮಾಡೋದಂದ್ರೆ ಅದು ಸವಾಲಿನ ಕೆಲಸವೇ ಸರಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಕನಸು ನನಸು ಮಾಡಲು ಹುಟ್ಕೊಂಡ ಸಂಸ್ಥೆಯೇ ಬೆಳಗಾವಿಯ ಗೋಕಾಕ್ ಡೆವಲಪರ್ಸ್. ಈ ಸಂಸ್ಥೆಯನ್ನ ಯಶಸ್ಸಿನ ತಡಕ್ಕೆ ಸೇರಿಸಿದವರು ಮಾಲೀಕರಾದ ಇಸ್ಮಾಯಿಲ್ ಕೆ ಗೋಕಾಕ್. ಹಾಗಂತ ಇದು ಕುಟುಂಬದಿಂದ ಬಂದಿರುವ ಕೊಡುಗೆ ಅಲ್ವೇ ಅಲ್ಲ. ಆರಂಭದಲ್ಲಿ ಇಸ್ಮಾಯಿಲ್ ತಂದೆ ಟೀಪುಡಿ ಬಿಸ್ನೆಸ್ ಮಾಡ್ತಾ ಇದ್ರು. ತಂದೆ ಜೊತೆ ಕೈ ಜೋಡಿಸಿದ್ದ ಇಸ್ಮಾಯಿಲ್ ಬಿಸ್ನೆಸ್ ಬಗ್ಗೆ ತಿಳಿದುಕೊಂಡ್ರು. ಆದ್ರೆ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಧುಮುಕೋದಕ್ಕೆ ಬೇರೆಯದ್ದೇ ಕಾರಣವಿದೆ. ಅದೇನಂದ್ರೆ ಇಸ್ಮಾಯಿಲ್ ಅವರದ್ದು ಅವಿಭಕ್ತ ಕುಟುಂಬ, ಮನೆ ತುಂಬಾ ಜನ. ಹೀಗಾಗಿ ಒಮ್ಮೆ ಮನೆ ಕಟ್ಟೋದಕ್ಕೆ ಅಂತ ಇಸ್ಮಾಯಿಲ್ ಸೈಟ್ ಖರೀದಿಗೆ ಹೋಗ್ತಾರೆ. ಅವರಿಗೆ ಒಂದು ಸೈಟ್ ಖರೀದಿಗೆ ಎದುರಾಗುವ ಸಂಕಷ್ಟಗಳು ಏನೇನು ಅನ್ನೋದು ಗೊತ್ತಾಗುತ್ತೆ. ಆಗ್ಲೇ ಇಸ್ಮಾಯಿಲ್ ರಿಯಲ್ ಎಸ್ಟೇಟ್ ಉದ್ಯಮ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಉದ್ಯಮದಲ್ಲಿ ಕ್ಲಿಕ್ ಆಗ್ತಾರೆ. ಒಂದು ಪ್ಲಾಟ್ ತಗೋಬೇಕಂತ ನಮ್ಮದು ಒಂದು ಆಸೆ ಐತ್ರಿ. ಆ ನಂತರ ಅಲ್ಲಿ ಹೋಗಿ ನಾವು ಪ್ಲಾಟ್ ಪರ್ಚೇಸ್ ಮಾಡೋದ್ನಾಗ ನಮ್ಗೆ ಎಲ್ಲ ಗುರ್ತೈತಿ ಏನಪ್ಪ ಈ ಥರದ್ದು ಹಕ್ಕಿಕತ್ತಿ ಅಂದರೆ. ಒಂದು ಪ್ಲಾಟ್ ತೊಗೋಬೇಕಂದ್ರೆ ಮನುಷ್ಯಾಗ ಎಷ್ಟು ತ್ರಾಸ ಐತೆಪ್ಪ, ನಮ್ಗೇನು ತ್ರಾಸ ಆತ ಬೇರೆದವ್ರಿಗೆ ತ್ರಾಸ ಆಗಬಾರ್ದು ಅಂತ ನಾವು ಆ 50% ಫಾರ್ಮುಲಾ ತೆಗೆದು ರೀ ಅಡ್ವಾನ್ಸ್ ಕೊಡೋದ ಮತ್ತು ರೀಸನೇಬಲ್ ರೇಟ್ ತೆಗೆದ ಎಲ್ಲರಿಗೂ ಇಲ್ಲೇ ಮಟ್ಟ ಪ್ಲಾಟ್ ಕೊಟ್ಕೊಂಡು ಬಂದರು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅದಾಗಲೇ ತುಂಬಾ ಕಾಂಪಿಟೇಟರ್ಸ್ ಇದ್ರು. ಕ್ಲಿಕ್ ಆಗಬೇಕು ಅಂದ್ರೆ ಅಟ್ರಾಕ್ಟಿವ್ ಸ್ಟ್ರಾಟಜಿ ಬೇಕಿತ್ತು, ದೊಡ್ಡ ಮೊತ್ತದ ಹಣ ಬೇಕಿತ್ತು. ಅದೆಲ್ಲವನ್ನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಲೇಔಟ್ ನಿರ್ಮಿಸಿದ್ರು. ಕ್ವಾಲಿಟಿ ಅನ್ನೋ ಸ್ಟ್ರಾಟಜಿ ಇವರ ಕೈ ಹಿಡಿತು. ಹೀಗಾಗಿ ಇವತ್ತು ಬೆಳಗಾವಿ, ಗೋಕಾಕ್ ಸೇರಿದಂತೆ ಹಲವೆಡೆ ಲೇಔಟ್ ನಿರ್ಮಿಸಿ ಸಕ್ಸಸ್ ಆಗಿದ್ದಾರೆ. ಕಾಲ ಕಳೆದಂತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಫೇವರೇಟ್ ಕಂಪನಿ ಆಗ್ಬಿಡ್ತು ಗೋಕಾಕ್ ಡೆವಲಪರ್ಸ್. ಕೇವಲ 4 ಲಕ್ಷ ಕೊಟ್ಟು ಖರೀದಿಸಿದ ಸೈಟ್ ಇವತ್ತು 25 ಲಕ್ಷ ವ್ಯಾಲ್ಯೂ ಪಡೆದುಕೊಂಡಿದೆ. ಇದು ಮಧ್ಯಮ ವರ್ಗದ ಕುಟುಂಬಗಳಿಗೆ ವರದಾನವಾಗಿದೆ. ಮಧ್ಯಮ ವರ್ಗದ ಕುಟುಂಬಗಳ ಕನಸುಗಳನ್ನ ನನಸು ಮಾಡ್ತಾ ಇರೋ ಗೋಕಾಕ್ ಡೆವಲಪರ್ಸ್ನ ಇಸ್ಮಾಯಿಲ್ ಕೆ ಗೋಕಾಕ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಂಥ ಕಾರ್ಯಕ್ರಮ ಆದರೆ ಒಳ್ಳೇದಾಕೈತಿ. ನಾವು ರೀ ಈಗ ಒಂದು ಮಂಟಕ್ಕೆ ಬಡ್ದಿದ್ದು ನೋಡ್ದಾರ್ಗೆ ಒಂದು ಇಂಪ್ರೆಷನ್ ಆಕೈತಿ. ನಾವು ಸ್ವಲ್ಪ ಏನರ ಮಾರ್ಬೇಕಂದ್ರೆ ಒಂದು ಇದಿದೆ, ಮಂದಿಗೆ ಒಂದು ಪ್ರೋತ್ಸಾಹ ಇದೆ. ಹಿಂಗೆ ನಾವು ಮಾಡ್ರಿ ನಮಗೂ ಪ್ರೋತ್ಸಾಹ ಸಿಗ್ತೈತಿ ಅಂತ ಒಂದು ಇದ್ರಿ ಇದು ಗೈಡ್ಲೈನ್ಸ್ ಇದೆ. ಇಲ್ಲಿ ಭಾಳ ಉತ್ತೇಜ ನಾವು ಏನು ಕಷ್ಟಪಟ್ಟ ದುಡ್ದಿದ್ದು ಈ ಹುಡ್ಕೊಂಡು ಬಂದ ನಮ್ಗೆ ಪರಿಸ್ಥಿತಿ ಕೊಡೋದು ಭಾಳ ಖುಷಿ ಆಗ್ತದೆ.